ತುಂಬಾ ಮಿಸ್ ಮಾಡ್ಕೊಂಡಿದೀವಿ. ನಾವು ಇನ್ನೂ ಒಂದು 10 ವರ್ಷಕ್ಕೆ ಮುಂಚೆನೆ ಈ ಫೀಲ್ಡ್ ಬರಬೇಕಾಗಿತ್ತೇನೋ, ಬಟ್ ಆದ್ರೂ ರೈಟ್ ಟೈಮ್ ಅನ್ಸುತ್ತೆ. ಒಳ್ಳೆ ಇನ್ಸ್ಟಿಟ್ಯೂಟ್ ಬಂದಿದ್ದೀವಿ. ಮನಿ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ, ಮನಿ ಅರ್ನಿಂಗ್ ಮಾಡೋದು ಹೇಗೆ, ಇಷ್ಟೆಲ್ಲ ಈಸಿ ಇದೆ ಅಂತ ಗೊತ್ತಿಲ್ಲ. ತುಂಬಾನೇ ಕಷ್ಟಪಟ್ಟು ಜೀವನದಲ್ಲಿ ಎಷ್ಟು ಮಾಡಿದೀವಿ ಅಷ್ಟು ಕಳ್ಕೊಂಡಿರೋದಾಗಿದೆ ಸರ್. ಈಗ ಇಲ್ಲಿ ಬಂದು ಅದನ್ನ ಹೇಗೆ ಮ್ಯಾನೇಜ್ಮೆಂಟ್ ಮಾಡಬೇಕು, ಹೇಗೆ ಉಳಿಸ್ಬೇಕು, ಎಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನ ಮನೋಜ್ ಸರ್ ಅವರು ಬಟ್ ಸ್ಟಾಫ್ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಬೇಗ ರಿಟೈರ್ಮೆಂಟ್ ಪಡ್ಕೊಳ್ಳೋದು ಹೇಗೆ, ಅರ್ಲಿ ರಿಟೈರ್ಮೆಂಟ್, ದಟ್ ಈಸ್ ಫೈರ್ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್, ರಿಟೈರ್ ಅರ್ಲಿ. 60 ವರ್ಷಕ್ಕೆ ಏನಕ್ಕೆ ರಿಟೈರ್ ಆಗ್ತೀರಾ? ನಾಳೆನೆ ರಿಟೈರ್ಡ್ ಆಗಿ ಪೆನ್ಷನ್ ತಗೊಳ್ಳೋದು ಹೇಗೆ? ಸೊ 45 ವರ್ಷಕ್ಕೆ ರಿಟೈರ್ಮೆಂಟ್ ಆಗಿ ಆರಾಮಾಗಿ ಸುತ್ತಾಡ್ಕೊಂಡು ಓಡಾಡ್ಕೊಂಡಿರೋಣ ಅಂತ ಹಳ್ಳಿಗೆ ಹೋಗ್ಲಿ, ನೀವು ಡೆಲ್ಲಿಗೆ ಹೋಗ್ಲಿ, ಎಲ್ಲಿ ಬೇಕಾದ್ರೂ ತಿಂಗಳ ಖರ್ಚಂತ ಇದ್ದೇ ಇರುತ್ತೆ. ಏನ್ ಮಾಡಿದ್ರೆ ನಾವು ಬೇಗ ರಿಟೈರ್ಮೆಂಟ್ ಆಗ್ಬೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡೋದು, ಹೇಗ್ ಮಾಡೋದು, ಪ್ರತಿಯೊಂದು ನಾವು ಹೇಳ್ಕೊಡ್ತೀವಿ. ಇದೇ ತರ ಫಿನಾನ್ಷಿಯಲ್ ನಾಲೆಜ್ ಪಡ್ಕೋಬೇಕಾದ್ರೆ ನಮ್ಮ ಪ್ರತಿ ಭಾನುವಾರ ವರ್ಕ್ಶಾಪ್ ಸಹ ಇರುತ್ತೆ, ಅಟೆಂಡ್ ಮಾಡಿ.